ಅಲ್ಲ ಕಣತ್ತೆ ದೇಹಾತಿಕಂಗೆ ಗಾಡಿ ರಮೇಶ ಮಹೇಶ ಏನು ಕಂಡವ್ರತ್ತೆ. ಅಲ್ಲ ನಮ್ಮವರು ಕಷ್ಟ ಸುಖ ಆದರೆ ನಾವು ಆಗಬೇಕು ತಾನೆ. ಒಂದ್ಸಲಿ ಯೋಚನೆ ಮಾಡಿ ನೋಡಿ, ಒಂದ್ಸಲಿ ಎರಡು ಸಲ ಹೇಳಿದ್ರೆ ಹೆಂಗಸು ಅರ್ಥ ಮಾಡ್ಕೋಬೇಕು. ಏನು ಅವ್ರಿಗೆ ಖಾಲಿ ಕೈಲಿ ಮನೆಯಿಂದ ಆಚೆ ಕೊಡ್ಸಿದಾರೆ ಅವ್ರನ್ನ. ಏನೇನು ಕೊಡಬೇಕು ಏನೇನು ಮುಟ್ಟಬೇಕು ಅದನ್ನ ಮಾಡಿಬಿಟ್ಟೆ ಕಳಿಸಿರೋದು. ಅರ್ಥ ಆಯ್ತಾ? ಇನ್ನು ಖಾಲಿ ಕೈಲಿ ಅವ್ರನ್ನ ಹೋಗಪ್ಪ ಅಂತ ಕಳ್ಳಿಲ್ಲ ಮನೆಯಿಂದ ಆಚೆಗೆ. ಅವ್ರಿಗೂ ನಾಚಿಕೆ ಆಗಬೇಕು ಇಂಥ ಮಾತಾಡೋಕ್ಕೆ ಗಂಡಸರಾಗಿ. ಎಲ್ಲರೂ ಆಗಲಿ ಕಷ್ಟವನ್ನು ಇಷ್ಟಿರುವ ಗೇಕ ತಿಂತೀನಿ ಅಂತಲೇ ಹೇಳ್ಬಿಟ್ಟು ವಯಸ್ಸಾಗಿ ಇಲ್ಲೇ ಕೂತದೆ. ಅವ್ರ ತಂದ ಹಾಕ್ಬೇಕು ಅವ್ವ ಅಪ್ಪನಿಗೆ. ಇಲ್ಲೇ ಬಂದು ತಿನ್ನ ಕೂತ್ಕೊಳ್ಳಾರಂತೆ ಸೋಂಬೇರಿ ಮುಂಡೆವ. ಏನವ್ರಿಗೇನು ಕೊಟ್ಟಿಲ್ವಾ ಬುಟ್ಟಿಲ್ವಾ? ಆಸ್ತಿ ಕೊಟ್ಟಿಲ್ವಾ? ಬದುಕಾಟ ಕೊಟ್ಟಿಲ್ವಾ? ನಮ್ಮ ಕೈಲಿ ಏನೇನಿತ್ತೋ ಅದನ್ನ ಹಚ್ಕಟ ಕೊಟ್ಟಿವಿ ಮಾಡ್ಕೊ ತಿಂತಾರಂತೆ. ಇನ್ನೊಂದ್ಸಲ ಇಟ್ಟಿಲಿ ಸುದ್ಗಿದಿ ಎತ್ಬಿಟ್ರೆ ಮಾತ್ರವಾ ಲಕ್ಷ್ಮಿ ಕತೆಗಳೇ ಬೇರೆ ಆಗೋಯ್ತವೆ. ನಡಿ ನಡಿ ಮಾಡೋ ಕೆಲಸ ಇದ್ರೆ ಮಾಡು. ಎಲ್ಲ ಹಾಡ್ತಾ ನಿಂತ್ಕೊಬೇಡ ನೀನು. ಚೆನ್ನಾಗಿ ಆಡ್ತಿದ್ದಿ ಕಂತಕೋ ನೀನುವೆ. ಬತ್ತವಾ ನಾನು ಚೆನ್ನಾಗಿ ಆಡ್ತಾಯಿದ್ದಿ ನೀನುವೆ. ತಾಳು ತಲೆನೋಯ್ತದೆ ಅವ್ನುಗಳಿಗೆ ಮನಿ ಕಳದ ತಲೆ ಹಿಡ್ಕೊಂಡಂಗೆ ಆಗ್ಬಿಟ್ಟದೆ ಅಂದರೆ ನೆಮ್ಮದಿ ಕೊಡೋಕ್ಕಿಲ್ಲ. ಅದು ಇದು ನಮ್ಮತ್ತೆ ಏನಿ ಕಾಡೋದು ಹಿಂಗೆ ವಯಸ್ಸಾದ ಕಾಲಕ್ಕೆ ಸುಮ್ಮನಿರಬೇಕು. ಅದಲ್ದನೆ ಬುಟ್ಟಿ ಎಟ್ಟಿಲಿ ಎಲ್ಲ ಯಾರು ನಾನೇ ತಗೋತೀನಿ ಅಂತ ನಿಂತ್ಕೊತದೆ. ಏನು ಮಾಡಾನೆ ಕುಳ್ಳನು ಹಂಗೆ ಆಡ್ತಾನೆ, ಆಮೇಲೆ ನಮ್ಮ ಮಟ್ಟೆಯವನು ಹಂಗೆ ಆಡ್ತಾನೆ. ಏನಾಯ್ತು ನಾನು ಸಾಮ್ರಾಜ್ಯ ಕೇಳೋದ್ನ? ಏನೋ ಐಕ್ಳಿಗೇನೋ ಕಷ್ಟ ಒಂದು 4 ದಿವಸ ಇರಿಸ್ಕೊಳ್ಳೋದ ಅಂದರೆ ಏನೋ ಒಬ್ಬನ ಎತ್ಕೊಬಿಟ್ಟು ಒಂದು 4 ಜನ ಗಂಡ ಐಕ್ಳು ಎತ್ಕೊಂಡಿದ್ರೆ ಗೊತ್ತಾಗೋದು ಕಷ್ಟ. ಒಬ್ಬನ ಮಾಡಿದ್ರೆ ಇನ್ನೊಬ್ಬನಿಗೆ ಹೆಂಗೆ ನೋವು ಆಯ್ತದೆ ಅಂತ ಒಬ್ಬನ ಎತ್ಕ ಕೂರಿಸ್ಕೊಬಿಟ್ಟು ಹಿಂಗೆ ಆಡೋದು. ಅಲ್ಲ ಕೊಬ್ಬು ಕೊಬ್ಬನ ಮತ್ತೆಗೆ ಮರ್ಯಾದೆಯಿಂದ ಇಲ್ಲೇ ಇರಿಸ್ಕೊಳ್ಳೋದ ಅಂತ ಕೇಳಿದ್ರೆ ನನ್ನ ಜೊತೆಗೆ ಕೊಬ್ಬಾಡಕ್ಕೆ ಬರೋದ? ಥೂ ಅಲ್ಲ ಒಂಚೂರು ಗೊತ್ತಾಗಿಲ್ವ ನಮ್ಮ ಮತ್ತೆಗೆ? ಸುಮ್ಮನೆ ಆತಾಗಿ ನಾನು ಕೇಳಲೇಬಾರ್ದಾಗಿತ್ತು. ಕನಕ ಬಂದು ಇರಿಸ್ಕೋಬೇಕಾಯ್ತು. ನನ್ನೇ ಮನೆ ಬಿಟ್ಟು ನಾನೇ ಹೋಗ್ಬೇಕಂತೆ. ನಾನೇ ಏನು ಚೆನ್ನಾಗದೇವ್ರು ನಾಟಕಗಳಯ್ಯ. ಏನಾಯ್ತಿತ್ತು ನನ್ನ ಮಕ್ಳು ಬಂದಿದ್ದಿದ್ರೆ ಒಂದು 4 ದಿವಸ ಏನು ಗೋರ್ಕೊಂಡ್ಬಿಟ್ಟೈತಿದ್ವಾ ಮಟ್ಬಿಡ್ತಿದ್ವ ನನ್ನ ಮಕ್ಕಳು. ಏನು ನನ್ನ ಮಕ್ಳಿಗೆ ಆಸ್ತಿ ಪಾಲು ಕೊಟ್ಟೀನಿ ಅಂತ ಏನು ಬಡ್ಕತಾ ಕೂತದೆ. ಆಸ್ತಿ ಪಾಲು ಎಷ್ಟು ಕೊಟ್ಟಿದ್ದು? ಎಲ್ಲರಿಗೂ ಏನೋ 100 ಎಕರೆ ಕೊಟ್ಟು ಮಡಗಿದಳ ಮತ್ತೆ. 100 ಎಕರೆಯಾ ಇರೋದು ನೋಡಿದ್ರೆ 3/4 ಎಕರೆ. ಈತಾಗ ಮೆಕ್ಕ ಕಾಯ್ಕಿಲ್ಲ, ಈತಾಗ ಉಣ್ಣ ಕಾಯ್ಕಿಲ್ಲ, ಈತಾಗ ಬುಡ ಕಾಯ್ಕಿಲ್ಲ. ನಂಗೆ ಆಗದೆ ಕತೆ ಈ ಥರವಾ. ಸರಿ ಬಿಡೋದಾಗಿ ಸರಿ ಕತೆ. ಥೂ ಇದು ಯಾಕಿಂಗೆ ಹೊಟ್ಟೆ ಮೊಟ್ಟೆ ಕಟ್ಟರು. ಎಷ್ಟು ಕೋಪ ಆಗ್ತದೆ ಗೊತ್ತಾ? ನಾನೆಲ್ಲ ತಾಳು ಅನ್ಗಿಂದದೇನೋ ಅನ್ಕ ಬಂದರೆ ಬೇಡ ಅಂತ ಮುಲಾದಿಡ್ದೇ ಅಂದ್ಬಿಡ್ತು. ನನ್ನ ಮಕ್ಳಿಗೆ ಏನೂ ಅಧಿಕಾರ ಇಲ್ವ ಇಲ್ಲಿರೋಕ್ಕೆ? ನಾನು ಕುಳ್ಳನ್ನ ತಂದಾಕ್ಬೇಕು ಮಾಡಬೇಕು ಅಂತ ಅತ್ತೆಗೆ ಹೇಳಿದ್ನ ನಾನು. ಅವರು ಗಂಡದಿರು ತಂದು ಹಾಕ್ತಾರೆ. ಹಿಟ್ಟು ಸೊಪ್ಪು ಗಿಪ್ಪು ಏನೇನು ಬೇಕು ಬೇಯಿಸಕೊಳ್ಳೋಕ್ಕೆ ಉಣ್ಣಕ್ಕೆ ಉಡಕ್ಕೆ ಎಲ್ಲಕ್ಕೂ. ಬರೀ ಹೊಟ್ಟಿಲಿ ಇರ್ಸ್ಕೊಳ್ಳೋದಂದ್ರೆ ಏನೋ ಅಕ್ಕ ಹೊಂಟೋಯ್ತಿದ್ರೇನೋ. ನನ್ನ ಮಕ್ಳು ಬಂದ್ಬಿಟ್ಟು ನೆಲ ಗೋಡೆ ಎಲ್ಲನೂ ಹಾಕ್ಕೊಂಡು ಒತ್ಕೊ ಹೋಯ್ತಿದ್ವೇನೋ. ಅಲ್ಲ ಕುಳ್ಳ ಒಪ್ಕೊಳ್ಳೋನು ನಮ್ಮ ಅಟ್ಟೆವ್ರು ಒಪ್ಕೊಳ್ಳೋರು. ನಮ್ಮ ಅತ್ತೆ ಒಂದು ಮಾತಾಡಿದ್ರೆ ಜಂಬಕಂತ ತಗೊಳ್ಳಿ. ಇದೇ ಪರಿಸ್ಥಿತಿಲಿ ಬೇರೆ ಯಾರು ಇದು ಬಿಟ್ಟಿದ್ರೆ ಸುಮ್ಮನೆ ಆಗ್ಬಿಡೋರು ಏನೋ. ಅಲ್ಲ ಮಹೇಶನು ರಮೇಶನು ಕಂಡ್ರೆ ಅತ್ತೆ ಯಾಕೆ ಹಿಂಗಾಡೋರು? ಕುಳ್ಳ ಮಾತ್ರ ಇವನ ಅಲ್ಲ ಕುಳ್ಳ ಇರಲಿ. ಅಲ್ಲ ಕುಳ್ಳನ್ ಮಾತ್ರ ಆಡ್ತಾನೆ. ಎಲ್ಲರೂ ಪ್ರೀತಿಸ್ಬೇಕು ಮಕ್ಕಳು ಅಂದಾಗ ಮೊಮ್ಮಕ್ಕಳು ಅಂದಾಗ ಕುಳ್ಳನ್ನೇ ಒಂಥರ ನೋಡೋದು. ಮಾಲೂನು ಕುಳ್ಳನು ಕಂಡ್ರೆ ಭಾರಿ ಆಸೆ. ಇನ್ನು ರಮೇಶ ಮಹೇಶನ್ ಕಂಡ್ರೆ ಐಕೆ ಇಲ್ಲ. ಇನ್ನು ಪಾರ್ವತಿ ಕಂಡ್ರೇನು ಏನು ಬೆಳಗ್ಗೆ ಅಷ್ಟೇ ಏನು ಅಷ್ಟ್ರ ಮಟ್ಟಿಗೆ ಅಲ್ಲ ಐಕಿಲ್ಲ. ಪಾರ್ವತಿ ಕಂಡ್ರೆ ಕುಳ್ಳನ್ ಕಂಡ್ರೆ ಜೀವ ಬಿಡೋದು. ಮಾಲೂನ್ ಕಂಡ್ರೆ ಅಂತೂ ಪೆದ್ದಿನ ಇರ್ಲಿ ತಕೋ ಇರ್ಲಿ. ಇವ ಅಮ್ಮಗೆ ಮುತ್ಕಿತ್ಕಿ ಆದಾಗ ಕೈ ಕಾಲು ನಿಂತದಾಗ ಯಾರು ಮಾಡೋರು? ಮೊಮ್ಮಕ್ಕಳು ಅನ್ಕೊಂಡು ಅವರೇ ಮಾಡಬೇಕು. ಈಗ ಹಿಂಗೆ ಎಗ್ರಾಡೋದಲ್ಲ. ಏನು ರಮೇಶ ಮಹೇಶ ಹೇಳೋರೆ ಕಾಸು ಕರಿಮಣಿಯ ಕೊಡ್ತೀನಿ ಕಣವ ಅಡುಗೆ ಮನೆ ಕೆಲಸಕ್ಕೆಲ್ಲ ಖರ್ಚಿಗೆಲ್ಲಕ್ಕೂ ನಿನ್ನೆ ಹೊಟ್ಟೆ ಉಡ್ಸೋಕ್ಕಿಲ್ಲ ಅಂತ. ಪಾಪ ನನ್ನ ಮಕ್ಳು ಬತ್ತೀನಿ ಅಂತ ಒಂದಿಲ್ಲ. ಅವು ಬರೋಕ್ಕಿಲ್ಲ ಅಮ್ಮ ಉಪ್ಪಕ್ಕಿಲ್ಲ ಅಂತ ಅಂದು ನಾನೇ ಆಸೆ ಉಡಿಸ್ಬಿಟ್ಟು ಮೋಸ ಮಾಡ್ದಂಗೆ ಆಯ್ತಲ್ಲ ನನ್ನ ಐಕ್ಳಿಗೆ ನನ್ನ ಕಂದಗಳಿಗೆ. ಹಂಗೆ ಅನ್ನಕೋದ್ರೆ ನನ್ನೇ ಮನೆಯಿಂದ ಆಚ್ಕೋಗು ಅಂತ. ನನಗೆ ನಾನೇ ಬರ ಬಂದಿದ್ದದ ನಟ್ಟಿಂದ ಆಚ್ಕೋಗೋಕ್ಕೆ. ಕುಳ್ಳನು ಒಂದು ಮಾತಾಡೋಕ್ಕಿಲ್ಲ. ತರವನು ಬುಡವನು ಮುತ್ಕಿ ತಿನ್ಕೊಂಡು ಹೆಂಗಿರ್ಬೇಕು ಹಂಗಿರ್ಬೇಕು. ಇದೇನಕ್ಕೆ ಹಿಂಗೆ ಆಡೋದು? ಬೇರೆಯವರೆಲ್ಲ ಹೆಂಗಿದ್ದರು ಈ ಮನೇಲಿ ಅವ್ರಿಗೊಂದು ಇವ್ರಿಗೊಂದು ಯಾಕಂತಕೋ. ಥೂ ಅದೇನಂತ ಕಲ್ತು ಬಿಟ್ಟಿದಾರೋ ಕಣಯ್ಯ. ಅದೇನು ಕಲ್ತು ಬಿಟ್ಟಿದಾರೋ. ಹೊಸಿ ಹೊಟ್ಟೆ ಉರಿತದ ನನಗೆ ನೈಕ್ಳು ನೆನೆಸ್ಕೊಂಡ್ರೆ ಇದು ಬಿಟ್ಟಿದ್ರೆ ಏನಾಯ್ತಿತ್ತು? ಎನ್ನ ಮಟ್ಟಿ ಅನ್ಗಾರು ಹೋಗಿ ಹೇಳದ ಅವನೇನಾರು ಮಾಡಿದಾನ ಅಂತಂದರೆ ಅದಕ್ಕೂ ನಮ್ಮವ್ವ ಅಂತ ಅವ್ನು ಬೇರೆ ಸಾಯ್ತಾನೆ. ಏನು ಕುಳ್ಳೂರಿಗೆ ಹೇಳಿದ್ರೆ ಅಮ್ಮನ ಕೇಳವ ನಂದೇನು ಇಲ್ಲ ಕಣವ ಅಮ್ಮನ ಕೇಳವ ಅಂತ ಎಲ್ಲಕ್ಕೂ ಅಮ್ಮನ ಮೇಲೆ ತಾಕ್ತಾನೆ. ಒಂದು ಮಾತು ಅನ್ನೋಕ್ಕೂ ಆಯ್ಕಿಲ್ಲ. ಯಾವ ಮಕ್ಕ ಓದ್ಕೊಂಡು ನನ್ನ ಐಕ್ಳಿಗೆ ಇಲ್ಲ ಕಣಪ್ಪ ಅಮ್ಮ ಬೇಡ ಅಂತ ಅನ್ನೋನಿ ನಾನು. ಯಾವ ಮಕ್ಕ ಓದ್ಕೊಂಡಾನೆ ನಾನು? ಏನು ಬೇಜಾರು ಗೊತ್ತದಲ್ಲ ನನಗೆ. ಏನು ಮುಲಾಜಿಲ್ದೇನೆ ಇಲ್ಲ ಐಕಿಲ್ಲ ಬೇಕಾಗೇ ಇಲ್ಲ ಅಂತ ಅಂದ್ಬಿಡೋದ. ಹುಸಿ ಕೊಪ್ಪಾತದಲ್ಲ ನನಗೆ. ಏನು ಮಾಡಾನೆ ಸುಮ್ಮನೆ ತಡ್ಕೊಂಡಿವ್ನಿ. ನಾನೆಲ್ಲ ಒಪ್ಕಿಪ್ಕೊಂಡದೇನು ಅನ್ಕೊಂಡು ಖುಷಿಯಾಗಿ ಬರ್ತೀನಿ. ಈಗ ಹೆಂಗಿರೋನೆ ರಮೇಶನ್ಗೂ ಮಹೇಶನ್ಗೂ ಭಾರಿ ಬೇಜಾರಾಯ್ತದಲ್ಲ. ಏನು ಮಾಡಾನೆ ಅರ್ಥನೇ ಆಯ್ತಿಲ್ಲ.
ಮಕ್ಳು ಬೇರೆ ಇಲ್ಲ ಆಸೆಗಿದ್ದಾವೇನೋ ಏನೋ ಅವ್ರಿಗೆ ಜೀವನ ಮಾಡೋಕ್ಕಾಯ್ತಿಲ್ವಾ ಮಾಡೋಕ್ಕಾಯ್ತದೆ ಇವ್ರ ಅಪ್ಪನಂತ ಜೀವನ ಮಾಡಿ ತೋರಿಸ್ತಾರೆ ನನ್ನ ಮಕ್ಕಳು ಹೊಚ್ಕಡೆ ಜೀವನ ಮಾಡಿದ್ದು ದುಡ್ಡು ಸಂಪಾದನೆ ಮಾಡ್ತಾವ್ರೆ ಏನೋ ಇವ ಅಮ್ಮನೇ ಆಗದ ಕೊಟ್ಟು ಸಾಕಿ ಮಾಡಿರೋರಂಗೆ ಆಡ್ಕೊಳ್ಳಿ ತಕೋ ಆಡ್ಕೊಳ್ಳಿ ಹೊಸ ಕೈ ಕಾಲು ಸತ್ಯಾಗವೆ ಅಂತ ಕತೆ ಈ ಮನೇಲಿ ನಂದು ಒಂದು ಮಾತು ನಡೆಯೋಕ್ಕಿಲ್ಲ ಕತೆನೂ ನಡೆಯೋಕ್ಕಿಲ್ಲ ಕಿವಿಡಿ ಕಿವಿಡಿ ಅನ್ಕೊಂಡು ನಾಟಕ ಆಡ್ಕೊಂಡು ಕಿವಿಯೆಲ್ಲ ನೆಟ್ಗೆ ಕೇಳಿಸ್ತದೆ ಕಣ್ಣೆಲ್ಲ ನೆಟ್ಗೆ ಕಾಣ್ತದೆ ಬರೀ ನಾಟಕ ಆಡ್ಕೊಂಡು ಜೀವನ ಮಾಡೋದೇ ಆಯಿತು ಈ ಮನೇಲಿ ನನಗೆ ಒಂದು ಬೆಲೆ ಇಲ್ಲ ಒಂದು ಮರ್ಯಾದೆ ಇಲ್ಲ ಏನೂ ಇಲ್ಲ ನನಗಂತ ಒಂದು ಬೆಲೆ ಮರ್ಯಾದೆ ಇಲ್ಲ ಥೂ ಅದು ಯಾತಕ್ಕೆ ಹಂಗೆ ಆಡೋರ ಕಣೆಯೇ ನನ್ನೊಟ್ಟಿಗೆ ಮದುವೆ ಆಗೋರಲ್ಲ ನನ್ನ ಬ್ಯಾಚಲ್ಲಿ ಯಾರು ಮದುವೆ ಆದರೂ ಅವರೆಲ್ಲವ ಅವ್ರ ಐಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳಿಗೆ ಕರ್ಕೊಂಡು ಕೂರಿಸ್ಕೊಂಡು ಅವ್ರ ಮನೇಲೆಲ್ಲವ ಅವ್ರು ಹೇಳ್ದಂಗೆ ನಡೀತವೆ ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ಳು ಇನ್ನೂ ಬದುಕೊಳ್ಳಲ್ಲ ಅವಳು ಹೇಳ್ದಂಗೆ ಎಲ್ಲವ ನಂದು ಒಂದು ಮಾತು ನಡೆಯೋಕ್ಕಿಲ್ಲ ಈ ಮನೇಲಿ ನಾನು ಅವರೆಲ್ಲ ಹೇಳ್ದಂಗೆ ನಾಯಿನಂಗೆ ಎಲ್ಲಕ್ಕೂ ಹ್ಞೂ ಹ್ಞೂ ಅಂತ ಕತ್ತಂಡಾಡಿಸ್ಬೇಕು ಇಲ್ಲ ಅಂದರೆ ಏನೂ ಇಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊ ಬಿದ್ದಿರಬೇಕು ನಂಗೆ ಇಷ್ಟ ಕಷ್ಟ ಅಂತ ಏನೂ ಇಲ್ಲ ಅವ್ರು ಹೇಳಿದ್ಕೆಲ್ಲ ಹ್ಞೂ ಅನ್ಬೇಕು ಹಂಗಾದ್ರೆ ಸರಿ ಲಕ್ಷ್ಮಿ ಸರಿ ಅನ್ನೋದು ಇವತ್ತು ಏನೂ ಮುಲಾಜೆ ಮಾಡೋದಿಲ್ಲ ಏನು ಹೆಂಗೆ ಬೋಯ್ತು ನಾನೇನು ನಾಯೇನೋ ಸುಮ್ಮನೆ ಹಾಕ್ಬೇಕು ಜಗಳ ಆಗೋಯ್ತವೆ ಅಂದ್ಬಿಟ್ಟು ಸುಮ್ಮನೆ ಇವನಿ ನನ್ನ ಮಕ್ಕಳು ಕರೀತವೆ ಬೋಬ ನಾನೇ ಸಾಕತೀನಿ ಅಂತ ನಾನು ಕುಳ್ಳನ್ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಇರೋದು ಅಷ್ಟೇ ನಮ್ಮ ಮಟ್ಟಿಯವನವನಲ್ಲ ಏನು ಮಾಡೋದು ಅವನು ಇನ್ನು ಅವ್ರ ರಮೇಶ್ ಮಹೇಶನ ಜೊತೆಗೆ ಅಷ್ಟು ಹೋಗಕ್ಕಿಲ್ಲ ಅದಕ್ಕೆ ನನ್ನ ಮಕ್ಕಳು ಕರೆಯೋಕ್ಕಿಲ್ವಾ ಬೋವ ನನ್ನ ಜೊತೆಗೆ ಇರು ನೀನು ಯಾಕೆ ಕಷ್ಟಪಟ್ಟು ಅದೇ ಹೊಲ್ಕಾರು ಹೋಗ್ಬೇಕು ನೀನು ಅಲ್ಲಿಗೆ ಹೋಗ್ಬೇಡ ನಮ್ಮ ಜೊತೆಗೆ ಆರಾಮಾಗಿರು ಬೋವ ಅಂತ ಕರೀತಾರೆ ನಾನೇ ಹೋಯ್ತಾ ಇಲ್ಲ ಇಲ್ಲೇ ಇರೋಕಾಯ್ತದೆ ಅಂತ ನಮ್ಮ ಅತ್ತೆಗೆ ರಮೇಶ ಮಹೇಶ ಅನ್ನೋದಕ್ಕಿಂತ ರತ್ನಿ ತಾರನ್ ಕಡ್ರೆ ಮೊದಲೇ ಹಾಯ್ಕಿಲ್ಲ ಯಾತಕ್ಕಂದ್ರೆ ಮಾಲಾದರೆ ಮಗಳು ಅವರಾದ್ರೆ ಕಂಡವ್ರ ಹೆಣ್ಮಕ್ಳು ಅಲ್ವಾ ಅದಕ್ಕೆ ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ರಮೇಶ ಮಹೇಶನ ಒಟ್ಟಿಗೆ ಸೇರ್ಸ್ಕೊಂಡಿದ್ರೆ ಏನಾಯ್ತಿತ್ತು ಅದೇ ಉರಿತಾ ಕೂತದೆ ನನಗೆ ಏನಿಲ್ಲ ಏನೋ ಗೋರ್ಕೆ ಗುಡ್ಡೆ ಹಾಕೊಂಡಿದಾರಲ್ಲ ಅಂಬಡಿಕ ಕೂತಾರಲ್ಲ ಮತ್ತೆ ಅದು ಹೊತ್ಕೊಂಡು ಹೊಂಟೋಗ್ಬಿಡವ್ರೇನೋ ಸುಮ್ಮನೆ ಕೊಟ್ಟಿವ್ನಿ ಅಂತ ನನ್ನ ಮಕ್ಳಿಗೇನು ಬೆಟ್ಟದ್ದು ಗಾತ್ರ ಹೊರ್ತು ಮನ್ಗಿಸವ್ರ ಇಲ್ಲಿ ಪಾಸ್ತಿ ಅಲ್ಲನ್ವಾ ಬೆಟ್ಟ ಹಸಿರ ನನ್ನ ಮಕ್ಳಿಗೆ ರಾಸಿಯ ಆಸ್ತಿ ಬರ್ಸಿ ಮನ್ಗಿಸವ್ರೆ ಕಾಸು ಕರಿಮಣಿ ಚಿನ್ನ ಒಡವೆ ಒಯ್ಟುರಿ ಅಲ್ಲಲ್ವೇ ಕೊಟ್ಟಿರ ಹಂಗೆ ಎಷ್ಟು ಜಾಗಕ್ಕೆ ಎಷ್ಟು ಕೊಬ್ಬು ಇಷ್ಟು ದೌಲತ್ ನಮ್ಮ ಅತ್ತೆಗೆ ಈಗ ಇದನ್ನ ಕೇಳಿಸ್ಕೊಬಿಟ್ರೆ ಊರನ್ನ 12 ಬಾಗ್ಲು ಮಾಡ್ಬಿಡ್ತದೆ ಅಷ್ಟೇ ಕಿರ್ಚಾಡಿ ಹರ್ಚಾಡಿ ಯಾರು ಕಿತ್ತದ ಬೈ ಯಾರು ಕೊಟ್ರೋ ಕಣೆ ಹುಡ್ತಾಗ ಯಾರು ಬೆಳ್ಳಾಕಿದ್ರು ಯಾಕೆ ಕಿತ್ತೋದವ್ರು ಬೆಳ್ಳಾಕಿದ್ಲು ನಮ್ಮ ಅತ್ತೆ ಬೈಗೆ ಹೊಡ್ಕತವ್ನಿ ರಮೇಶ ಮಹೇಶ್ ಅವ್ರು ಇಲ್ಲೇ ಇದ್ರೆ ಬೇಜಾರು ಮಾಡ್ಕೊತಾರೆ ಕಣತೆ ಬೇಡ ಕಣತೆ ಅಂತ ಕೇಳ್ತೆ ಎಲ್ಲ ಹೇಳಿದ್ ಮಾತ ನನಗೊಂದು ಕಾಲ ಬರ್ತದೆ ಕತೆ ಕಾಯ್ತೀನಿ ಅಲ್ಲಿ ಗಂಟ ನನಗೊಂದು ಕಾಲ ಬರ್ತದೆ ಬಂದೇ ಬರ್ತದೆ ಅಲ್ಲಿ ಗಂಟ ಕಾಯಿ ಕಡೆ ತಡ್ಕೊಂಡಿರ್ತೀನಿ ಎಷ್ಟು ಬೇಜಾರಾಯ್ತದೆ ಅಂದರೆ ಭಾರಿ ಬೇಜಾರಾಯ್ತದೆ ನಮ್ಮ ಮತ್ತೆ ತಗೊಂಡು ಕಲ್ ತಗೊಂಡು ತಲೆ ಜಬ್ಬಾಕ್ಬಿಡ ನಾನು ಸ್ವಾಪ ಹಾಕುತ್ತದೆ ಏನು ಮಾಡನೆ ದೈವಿಗೆ ಸಾಲಕ್ಕಿಲ್ಲ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ